ನಮ್ಮ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಡಿಫ್ರೆಂಟಾಗಿ ಕ್ಯಾರೆಟ್ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನೊಂದು ಅರ್ಧ kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಒಂದು 1/4 ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅರಿಶಿನ ಪುಡಿ ಮೈದಾ ಹಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ನಾವು ಕಲಿಸ್ಕೋಬೇಕಾಗುತ್ತೆ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ. ನಾವು ಹಾಗೆ ಗಟ್ಟಿ ಕಲಿಸ್ಕೋಬೇಕಾಗುತ್ತೆ. ಬೇಕಾದ್ರೆ ಚಿರೋಟಿ ರವೆ ಕೂಡ ಹಾಕ್ಕೋಬೋದು. ಚಿರೋಟಿ ರವೆ ಹಾಕ್ಕೊಂಡ್ರೆ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತಣ್ಣಗಾದರೆ ಒಬ್ಬಟ್ಟು ಸ್ವಲ್ಪ ಹೊಡೆದಂಗೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲ ತುಂಬ ಹೊತ್ತು ನೆನೆಸಿ ನಾವು ಅದನ್ನು ಒರಳಲ್ಲಿ ರುಬ್ಬಿ ಬೇಕಾದ್ರೆ ಮಾಡ್ಬೋದು. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ನಮಗೆ ಒರಳು ಎಲ್ಲ ಇವಾಗ ಎಲ್ಲಿ ಸಿಗೋದಿಲ್ಲ, ಹಂಗಾಗಿ ಇವಾಗ ಮಿಕ್ಸಿಲಿ ಹಾಕೋದಕ್ಕಾಗೋದಿಲ್ಲ. ಹಂಗಾಗಿ ನಾವು ಇವಾಗ ಬರೀ ಮೈದಾ ಹಿಟ್ಟಲ್ಲೇ ಮಾಡ್ತಿದ್ದೀವಿ. ನಿಮಗೆ ಬೇಕಂದರೆ ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡು ಕೂಡ ಮಾಡ್ಕೊಳ್ಳಿ. ಇವಾಗ ನಾವು ಒಂದು ಅರ್ಧಕ್ಕೆ ನೋಡಿ ಚಪಾತಿ ಹಿಟ್ಟಿನದಕ್ಕೆ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೋಬೇಕಾಗುತ್ತೆ ಈ ಥರ ನೋಡಿ. ಹಿಂಗೆ ಕಲಿಸ್ಕೊಂಡ್ರೆ ನಾವು ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆನೆಯೋಕೆ ಇಟ್ಬಿಡೋಣ. ಹಸಿಟ್ಟು ನೆನೀತಾ ಇರಲಿ. ಒಂದು 2-3 ಅವರ್ ನೆನೆಯೋಕೆ ಇಟ್ಬಿಟ್ರೆ ಚೆನ್ನಾಗಿ ನಾರು ಥರ ಬಂದ್ಬಿಡುತ್ತೆ. ಅದರಲ್ಲೂ 2 ಥರ ಹಸಿಟ್ಟಿರುತ್ತೆ. ನಾವು ಫೈನ್ ಕ್ವಾಲಿಟಿ ಹಸಿಟ್ಟನ್ನ ತೊಗೊಂಡು ಮಾಡ್ಕೋಬೇಕಾಗುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ. ಫೈನ್ ಕ್ವಾಲಿಟಿ ಹಸಿಟ್ಟನ್ನ ತೊಗೊಂಡು ಮಾಡ್ಕೊಳ್ಳಿ. ನಾವು ಇನ್ನೊಂದು ಹಸಿಟ್ಟು ತೊಗೊಂಡ್ರೆ ಒಬ್ಬಟ್ಟು ಬರೋದಿಲ್ಲ, ಅದು ಕಿತ್ತೋಗಿ ಬಂದ್ಬಿಡುತ್ತೆ. ಹಾಗಾಗಿ ನೀವು ಚೆನ್ನಾಗಿರೋ ಹಸಿಟ್ಟನ್ನ ನೋಡಿಕೊಂಡು ನೋಡಿ, ಈ ಥರ ನಾರು ಥರ ಬರಬೇಕಾಗುತ್ತೆ. ಕಲಿಸುವಾಗಲೇ ಗೊತ್ತಾಗ್ಬಿಡುತ್ತೆ. ಇವಾಗ ಹೂರ್ಣಕ್ಕೆ ಕಣಕ ರೆಡಿಯಾಗಿದೆ. ಇವಾಗ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಒಂದು ಅರ್ಧ kg ಕ್ಯಾರೆಟನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಕಟ್ ಮಾಡಿ ಕೂಡ ಹಾಕೊಬೋದು. ಆದರೆ ಮಿಕ್ಸಿಗೆ ಸೆಂಟ್ರಲ್ಲಿ ದಪ್ಪಗೆ ಹಂಗೆ ಕೈಗೆ ಸಿಕ್ಬಿಡುತ್ತೆ. ಹಂಗಾಗಿ ನಾನು ತುರ್ಕೊಂಡಿದ್ದೀನಿ. ನಾನು ತೆಂಗಿನಕಾಯಿ ಯಾವುದನ್ನೇ ಆಗಲಿ ಮಿಕ್ಸಿಗೆ ನಾನು ಹಂಗಂಗೆ ದೊಡ್ಡದು ಹಾಕೋದಿಲ್ಲ. ಮಿಕ್ಸಿ ತುರಿದೇ ಹಾಕೋದು. ಮಿಕ್ಸಿ ಸ್ವಲ್ಪ ಬಾಳಿಕೆ ಬರುತ್ತೆ ಅಂತೇಳಿ ನೋಡಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೀರು ಹಾಕ್ತೇನೆ. ನಾವು ರುಬ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಸ್ವಲ್ಪ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2-3 ಸ್ಪೂನಷ್ಟು ನಾನು ಗಸಗಸೆನ ಹುರಿದು ಹಾಕ್ಕೊಂಡಿದ್ದೀನಿ. ಹುರಿದು ಹಾಕ್ಕೊಂಡು ಇವಾಗ ಇದ್ರ ಜೊತೆಗೆ ನಾವು ತರಕಾರಿ ರುಬ್ಕೊಂಡಿದ್ವಲ್ಲ, ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು 2-3 ಸ್ಪೂನು ನೀರು ಹಾಕಬಾರ್ದು ಜಾಸ್ತಿ. ನಾವು ತೆಂಗಿನಕಾಯಿ ಇದೆಯಲ್ಲ, ಅದು ಸ್ವಲ್ಪ ಮಸಿಯೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ತರಕಾರಿಯಾಗಿ ನಾವು ರುಬ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ನಾನು ಕ್ಯಾರೆಟನ್ನು ನಾನು ಸ್ವಲ್ಪ ತರಕಾರಿಯಾಗಿ ರುಬ್ಕೊಂಡಿದ್ನಲ್ಲ, ಅದಕ್ಕೆ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ. ಇನ್ನು ಸ್ವಲ್ಪ ನೈಸಾಗಿ ರುಬ್ಕೊಂಬಿಟ್ಟೆ. ತೆಂಗಿನಕಾಯಿ ಗಸಗಸೆ ನೈಸಾಗಿ ರುಬ್ಬಾಗಿದೆ. ಇವಾಗ ನಾನು ಕ್ಯಾರೆಟ್ನ ರುಬ್ಕೊಂಡಿದ್ನಲ್ಲ, ಅದನ್ನೇ ಮತ್ತೆ ಇದಕ್ಕೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಕಾರಿಯಾಗಿ ರುಬ್ಬಿದ್ದೆ, ಅದನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಿಡ್ತೀನಿ. ಇವಾಗ ಚೆನ್ನಾಗಿ ರುಬ್ಕೊಂಬಿಡೋಣ. ರುಬ್ಕೊಂಬಿಟ್ಟು ಇಟ್ಬಿಟ್ಟು ಮತ್ತೆ ಮಿಕ್ಕಿರೋ ಕ್ಯಾರೆಟ್ನೆಲ್ಲನೂ ನಾವು ರುಬ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಕ್ಯಾರೆಟ್ನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಿಡೋಣ. ಚೆನ್ನಾಗಿ ರುಬ್ಕೊಂಬಿಟ್ಟು ಬರೋಣ. ಈಗ ನೋಡಿ, ಮಿಕ್ಕಿರೋ ಕ್ಯಾರೆಟ್ನೂ ಹಾಕ್ಕೊಳ್ತಿದ್ದೀನಿ. ಕ್ಯಾರೆಟ್ನೂ ಹಾಕ್ಕೊಂಡು ನಾವು ರುಬ್ಕೊಂಬಿಡೋಣ. ನೋಡಿ, ರುಬ್ಬಿ ಆಗಿದೆ. ಇವಾಗ ನೋಡಿ, ಮಿಕ್ಕಿರೋ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. 2-3 ಸರಿ ಹಾಕ್ಕೊಂಡು ರುಬ್ತಾ ಇದ್ದೀನಿ. ನಾವು ಒಂದೇ ಸರಿ ಹಾಕ್ಕೊಂಬಿಟ್ರೆ ಮೇಲೆ ಕೆಳಗಡೆ ನೈಸ್ ಆಗುತ್ತೆ, ಮತ್ತು ಮೇಲೆ ಪುಡಿ ಹಾಗೆ ಇರುತ್ತೆ. ನೋಡಿ, ಅದಕ್ಕೆ ನಾವು ರುಬ್ಕೋಬೇಕಾಗುತ್ತೆ. ಇದನ್ನೆಲ್ಲ ರುಬ್ಬಿ ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ನಾವು ಇವಾಗ ಪಕ್ಕಕ್ಕೆ ಇಟ್ಕೊಂಡು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ನಾನು ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆನ ನಾವು ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡ್ರು ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ನಾವು ಹುರ್ಕೊಂಡಾಗ ರವೆ ಹುರಿದಿರೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ತುಪ್ಪ ಎಲ್ಲ ಬಿಟ್ಟು ಎಣ್ಣೆ ಒಣಗಿರೋ ಥರ ಉದುರಾಗಿ ಬಂದಾಗ ಆವಾಗ ನಮಗೆ ರವೆ ಹುರಿದಿರೋದು ಚೆನ್ನಾಗಿರುತ್ತೆ. ಘಮನೂ ಚೆನ್ನಾಗಿ ಬರುತ್ತೆ. ಕಲರ್ ಸೀದೋಗಬಾರ್ದು ಮತ್ತು ಕಲರ್ ಚೇಂಜ್ ಆಗಬಾರ್ದು. ರವೆ ಘಮ ಅಂತ ಬರಬೇಕು. ಚೆನ್ನಾಗಿ ಘಮ ಬಂದಾಗ ಹುರಿದಿರುತ್ತೆ. ನೋಡಿ, ಇವಾಗ ರವೆ ಹುರ್ಕೊಂಡಾಗಿದೆ. ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ರವೆ ಹುರ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಆ ಬಿಸಿನಲ್ಲೇ ಹುರ್ಕೊಳ್ಳೋಣ. ಇವಾಗ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಅದೇ ಪ್ಯಾನ್ಗೆ ನಾನು ಇವಾಗ 3 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಬಿಡೋಣ. ತುಪ್ಪ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಇವಾಗ ನಾವು ಮಿಕ್ಸಿಲಿ ರುಬ್ಬಿದ್ದೀವಲ್ಲ, ಅದನ್ನು ಹೂರಣನ ತೆಗೆದು ಇದಕ್ಕೆ ಹಾಕ್ಕೊಂಬಿಡೋಣ. ಎಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಹೂರಣನ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ನಮ್ಮ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ನಾವು ತಿರುಗಿಸ್ಕೋಬೇಕಾಗುತ್ತೆ. ಕ್ಯಾರೆಟ್ ಮತ್ತು ತೆಂಗಿನಕಾಯಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ನಾವು ತಿರುಗಿಸ್ಕೋಬೇಕಾಗುತ್ತೆ. ನಾನು ವಿಡಿಯೋ ಫುಲ್ಲು ತಿರುಗಿಸೋದನ್ನು ನಾನು ತೋರಿಸಿಲ್ಲ, ಅಲ್ಲಲ್ಲಿ ಸ್ಕಿಪ್ ಮಾಡಿದ್ದೀನಿ. ಯಾಕಂದರೆ ಫುಲ್ಲು
ತೋರಿಸ್ಬೇಕಾದ್ರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇದು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾನು 1 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಕಮ್ಮಿ ಬೇಕಾದ್ರೆ ಹಾಕ್ಕೊಳ್ಳಿ. ಇದು ಕ್ಯಾರೆಟ್ ಬಂದು ಸಿಹಿ ಇಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ 1 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ ಅಷ್ಟು ಹಾಕ್ಕೊಂಡು ಸ್ವಲ್ಪ ತೆಳ್ಳಗಾಗುತ್ತೆ ನೋಡಿ. ಇದೆಲ್ಲ ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಗಟ್ಟಿಯಾಗೋ ತನಕ ತಿರುಗಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದಾದಮೇಲೆ ನಾನು ಮಿಲ್ಕ್ ಮೇಡನ್ನು ಒಂದು 5-6 ಸ್ಪೂನಷ್ಟು, ಒಂದು 5 ಸ್ಪೂನಷ್ಟು ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಿಹಿ ಬ್ಯಾಲೆನ್ಸ್ ಆಗ್ಬೋದು ಅನಿಸುತ್ತೆ ನೋಡಿ. ಇವಾಗ ಚೆನ್ನಾಗಿ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹತ್ತಿರಕ್ಕೆ ಬಾಣಲಿ ಬಿಟ್ಕೊಂಡು ಬರೋವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ. ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕಾಗುತ್ತೆ. ಯಾಕಂದರೆ ಇದು ಅಡಿ ಹಿಡ್ಕೊಂಡ್ಬಿಟ್ರೆ ಮತ್ತು ಸೀದೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಒಬ್ಬಟ್ಟು ಬೇರೆ ಥರ ಸ್ಮೆಲ್ ಬಂದುಬಿಡುತ್ತೆ. ಒಬ್ಬಟ್ಟಿನ ಸ್ಮೆಲ್ ಬರೋಲ್ಲ, ಸೀದೋಗ್ಬಿಡುತ್ತೆ. ಹಂಗಾಗಿ ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ತುಪ್ಪ ಎಲ್ಲ ಬಿಡ್ತಾ ಇದೆ. ಇವಾಗ ನಾವು ಇದಕ್ಕೆ ಚಿರೋಟಿ ರವೆನ ಸೇರಿಸ್ಕೊಂಡ್ಬಿಡೋಣ. ಚಿರೋಟಿ ರವೆ ಸೇರಿಸ್ಕೊಂಡು ಮತ್ತು ನಾನು ಗೋಡಂಬಿ ಬಾದಾಮಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ, ಪೇಸ್ಟ್ ಥರ ಮಾಡ್ಕೊಂಡಿದ್ದೆ. ಅದನ್ನು ಒಂದು 20 ಗೋಡಂಬಿನ, ಒಂದು 20 ಬಾದಾಮಿನ ನಾನು ಪೌಡ್ರ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಗಂಟಿಲ್ದಂಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಚೂರು ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಹಾಕ್ಕೋಬೋದಾಗುತ್ತೆ. ನಾನು ಪೌಡ್ರ್ ಮಾಡೋಕ್ಕೋಗಿದ್ದೆ, ಅದು ಗಟ್ಟಿಯಾಗಿ ಗೋಡಂಬಿ ಎರಡೂ ಸೇರಿ ತರಿಯಾಗಿ ಅದು ಉಂಡೆಯಾಗಿ ಆಗಿಬಿಟ್ಟಿದೆ. ಅದು ಉಂಡೆ ಎಲ್ಲ ಒಡ್ಕೊಳ್ತಾ ಇದ್ದೀವಿ. ಒಡ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಷ್ಟೊತ್ತಿಗೆ ನಮಗೆ ಚೆನ್ನಾಗಿ ಹದ ಬಂದ್ಬಿಡುತ್ತೆ ನೋಡಿ. ಚೆನ್ನಾಗಾಗಿದೆ. ಇವಾಗ ನಾನೊಂದು ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಒಂದು 3 ಸ್ಪೂನ್ ಹಾಕಿದ್ದೀನಿ, ಇವಾಗ ಒಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗಿನ್ನೂ ಸ್ವಲ್ಪ ಬೇಕಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾನು ತುಪ್ಪ ಜಾಸ್ತಿ ಬೇಡ ಅಂತ ಹಾಕ್ಕೊಳ್ತಿದ್ದೀನಿ ನೋಡಿ. ಇವಾಗ ಬಾಣಲಿ ಎಲ್ಲ ಬಿಡ್ತಾ ಇದೆ, ಸೈಡೆಲ್ಲ ಬಿಡ್ತಾ ಇದೆ ನೋಡಿ, ತುಪ್ಪ ಬಿಟ್ಕೊಳ್ತಾ ಇದೆ. ಇವಾಗ ನಾವು ಅದಕ್ಕೆ ನಾವು ಸ್ವಲ್ಪ ನಾವು ಎಣ್ಣೆ ಹಚ್ಕೊಂಡು, ಎಣ್ಣೆನ ಅಥವಾ ತುಪ್ಪ ಹಚ್ಕೊಂಡು ನಾವು ಕೈಯಲ್ಲಿ ನೋಡಿದಾಗ ಉಂಡೆ ಕಟ್ಟಕ್ಕೆ ಬರುತ್ತೆ ಅಂತ ಸ್ವಲ್ಪ ತೆಳ್ಳಗೆ ಬರಬೇಕಾಗುತ್ತೆ. ತುಂಬ ಗಟ್ಟಿಯಾಗಿ ಉಂಡೆ ಬರಬಾರ್ದು. ಸ್ವಲ್ಪ ತೆಳ್ಳಗಾದರೆ ಆರಿದ ತಕ್ಷಣ ಇದೆಲ್ಲ ಸಕ್ಕರೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ. ಆವಾಗ ನಮಗೆ ಒಂದು ಅದಕ್ಕೆ ಬಂದ್ಬಿಡುತ್ತೆ. ನಾವು ಮಾಡ್ಕೋಬೇಕಾಗುತ್ತೆ ನೋಡಿ. ಯುಗಾದಿ ಹಬ್ಬಕ್ಕೆ ಸ್ಪೆಷಲಾಗಿ ನಾವು ಮಾಡ್ಕೋಬೋದಾಗುತ್ತೆ. ಯಾವಾಗಲೂ ಒಂದೇ ಥರ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಆ ಥರ ಮಾಡ್ದೇನೆ ಈ ಥರ ಡಿಫ್ರೆಂಟಾಗಿ ಆರೋಗ್ಯಕರವಾಗಿ. ಮತ್ತು ನೋಡಿ ಇದರಲ್ಲಿ ಕ್ಯಾರೆಟ್ ಇದೆ, ಸಕ್ಕರೆ, ಹಾಲಿನ ಅಂಶ ಇದೆ, ಮಿಲ್ಕ್ ಮೇಡಲ್ಲಿ ಹಾಲಿದೆ, ಮತ್ತು ಗೋಡಂಬಿ ಇದೆ, ಬಾದಾಮಿ ಇದೆ, ತೆಂಗಿನಕಾಯಿ ಇದೆ, ಗಸಗಸೆ ಇದೆ, ಎಲ್ಲನೂ ಮತ್ತು ಆರೋಗ್ಯಕರವಾದ ವಸ್ತು ಇದೆ. ಏಲಕ್ಕಿ ಎಲ್ಲ ಚೆನ್ನಾಗಿದೆ. ನಾನು ಇವಾಗ ಇದನ್ನು ಚೆನ್ನಾಗಿ ಉಂಡೆ ಮಾಡ್ಕೊಳ್ಳೋಣ ನೋಡಿ. ಆರಿದೆ, ನಾವು ಒಂದು 2 ಅವರ್ ಆರಕ್ಕೆ ಬಿಟ್ಬಿಟ್ಟಿದ್ದೆ. ಚೆನ್ನಾಗಿ ಆರಿದ್ಮೇಲೆ ನೋಡಿ ಕರೆಕ್ಟಾಗಿ ಉಂಡೆ ಹದ ಬರ್ತಿದ್ದೆ ನೋಡಿ. ಕೈ ಕೂಡ ಅಂಟುತ್ತಿಲ್ಲ, ಈ ಥರ ಬರ್ತಿದೆ. ನನಗೆ ಅರ್ಧ ಕೆಜಿಗೆ ಒಂದು 12 ಒಬ್ಬಟ್ಟಾಗಿತ್ತು ನೋಡಿ. ಇವಾಗ ಚೆನ್ನಾಗೆಲ್ಲ ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ. ಉಂಡೆ ಮಾಡಿ ಇಟ್ಕೊಂಬಿಟ್ಟು ಇವಾಗ ನೋಡಿ ಎಲ್ಲ ಉಂಡೆ ಮಾಡ್ತಿದ್ದೀನಿ. ಉಂಡೆ ಮಾಡಿ ಇಟ್ಕೊಳ್ಳೋಣ ನೋಡಿ. ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ, ಕಮೆಂಟ್ ಮಾಡಿ ನಿಮ್ಮ ವಿಡಿಯೋ ಹೇಗನ್ನಿಸ್ತು ಅಂತ ನಮಗೆ ಒಳ್ಳೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಮೇಲೆ ವಿಡಿಯೋ ನೋಡಿ, ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿಲ್ಲ ಅಂತಂದರೂ ಇನ್ನೇನು ಮಾಡ್ಬೋದು, ಏನಾದರೂ ತಪ್ಪಿದ್ರೆ ನಮಗೆ ತಿಳಿಸಿ. ನಿಮ್ಗೆ ಗೊತ್ತಿರೋ ಅಡುಗೆನ ಹೇಳ್ಕೊಡಿ. ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನಾದರೂ ಮಾಡಬೇಕಾಗಿದ್ರು ಹೇಳಿ, ನಮ್ಗೆ ಗೊತ್ತಿರೋ ಅಡುಗೆನ ಮಾಡಿ ತೋರಿಸ್ತೀವಿ ನೋಡಿ. 2 ಅವರ್ ಆಗಿದೆ. ಹಸಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ. ಯಾವ ಥರ ರಬ್ಬರ್ ಥರ ಎಳೆದ್ರೂ ಬರುತ್ತೆ, ಆ ಥರ ಬರಬೇಕಾಗುತ್ತೆ. ಇವಾಗ ನಾನು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಇವಾಗ ಒಬ್ಬಟ್ಟನ್ನ ತಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ತಟ್ಕೋಬೇಕಾಗುತ್ತೆ. ನಾನು ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ, ಹಂಗಾಗಿ ಜೋರಾಗಿ ಮುಂದೆ ಫಾಸ್ಟಾಗಿ ಕಾಣಿಸುತ್ತೆ, ನೋಡ್ಕೊಳ್ಳಿ. ಇವಾಗ ಈ ಥರ ನಾವು ಮಡ್ಚ್ಕೊಂಡು ನಾವು ಸಣ್ಣಗೆ ಎಲ್ಲ ಕಡೆನೂ ಮಡ್ಚ್ಕೊಂಡು ನಾವು ಹಸಿಟ್ಟನ್ನ ಸ್ವಲ್ಪ ತಕ್ಕೊಂಬಿಟ್ಟು ನೋಡಿ ಈ ಥರ ಉಂಡೆ ಮಾಡಿಕೊಂಡು ಕೈಯಲ್ಲಿ ತಟ್ಟಿ ಕೂಡ ಮಾಡ್ಕೋಬೋದು. ಬೇಕಾದ್ರೆ 2 ಕವರ್ನ ಒಂದು ಮೇಲೆ ಕವರ್ ಹಾಕ್ಕೊಂಡು ಕೂಡ ನಾವು ಮೇಲೆ ಸವರ್ ಕೂಡ ಮಾಡ್ಕೋಬೋದು. ಹೆಂಚಿಟ್ಟಿದ್ದೀನಿ, ಹೆಂಚಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಬ್ಬಟ್ಟನ್ನ ಕಾಯಿಸ್ಕೊಳ್ಳೋಣ. ಮೀಡಿಯಮ್ ಉರಿನಲ್ಲಿ ಇರಬೇಕು, ಜೋರು ಉರಿ ಇರಬಾರ್ದು. ಜೋರು ಉರಿ ಇದ್ದರೆ ಒಬ್ಬಟ್ಟೆಲ್ಲ ಸೀದೋಗ್ಬಿಡುತ್ತೆ ನೋಡಿ. ನಿಧಾನಕ್ಕೆ ಈ ಥರ ತಿರುಗಿಸ್ಕೋಬೇಕಾಗುತ್ತೆ. ನಿಧಾನ ಉರಿನಲ್ಲಿ ಇಟ್ಕೊಂಡು ಒಂದೇ ಉರಿನಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಉರಿನ ನಾವು ಆ ಕಡೆ ಈ ಕಡೆ ಬದಲಾಯಿಸಿದ್ರೆ ನಮಗೆ ಚೆನ್ನಾಗಿ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ, ಬೇಯೋದಿಲ್ಲ ನೋಡಿ. ಈ ಥರ ತಿರುಗಿಸಿ ನಾವು ಹಾಕ್ಕೋಬೇಕಾಗುತ್ತೆ. ಒಬ್ಬಟ್ಟು ಯಾವ ಥರ ಬೇಯ್ತಾ ಇದೆ ನೋಡಿ. ಒಬ್ಬಟ್ಟು ಒಂಚೂರು ಗೊತ್ತಾಗ್ತಿಲ್ಲ, ಒಂಚೂರು ಕಿತ್ತೋಗಿಲ್ಲ, ಆ ಥರ ಬಂದಿದೆ. ಒಬ್ಬಟ್ಟು ರೆಡಿಯಾಗಿದೆ ನೋಡಿ. ನೀವು ಮನೇಲಿ ಮಾಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಮತ್ತೊಂದು ಸಾರಿ ಹೇಳ್ತಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.